ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಗೈಸ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹತ್ರ ಒಂದು ಪೇರ್ ಪೋಲಾರ್ ಪ್ಯಾರೆಟ್ ಫಿಶ್ ಇತ್ತು ಗೈಸ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈಗ ವೈಟ್ ಕಲರ್ ಪೋಲಾರ್ ಪ್ಯಾರೆಟ್ಗೆ ಚಿಕ್ಲೆಟ್ಸು ತುಂಬಾ ಅಟ್ಯಾಕ್ ಮಾಡಿದೆ ಗೈಸ್. ಆ್ಯಂಡ್ ಈಗ ಈ ಒಂದು ಫಿಶು ಸಾಯೋ ಸ್ಟೇಜಲ್ಲಿದೆ ಗೈಸ್, ಓಕೆನಾ. ಆ್ಯಂಡ್ ಇದು ಬದುಕುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಗೈಸ್, ಬಟ್ ಅದ್ರ ಕೊನೆ ಉಸಿರಿರೋವರೆಗೂ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಗೈಸ್, ಆಯಿತಾ. ಸೊ ಇದಕ್ಕೆ ಈಗ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನನ್ನ ಹತ್ರ ಹಳೆ ಒಂದು ಏರ್ ಪಂಪ್ ಇತ್ತು ಗೈಸ್. ಆ್ಯಂಡ್ ಈಗ ಈ ಒಂದು ಏರ್ ಪಂಪ್ನ ನೋಸಲ್ಗೆ ಫೆವಿಕ್ವಿಕ್ನ ಹಾಕಿ ನಾನು ಆ ಒಂದು ಪೈಪ್ನ ಸ್ಟಿಕ್ ಮಾಡಿದೆ. ಬಟ್ ಈಗ ಪೈಪ್ ಕಟ್ ಆಗಿದೆ ಗೈಸ್, ಬಟ್ ಫೆವಿಕ್ವಿಕ್ ಹಂಗೆ ಸ್ಟಿಕ್ ಆಗೋದ್ರಿಂದ ಮತ್ತೆ ಈ ಒಂದು ನೋಸಲ್ಗೆ ನಾನು ಪೈಪ್ನ ಆ್ಯಡ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಈಗ ಈ ಒಂದು ಏರ್ ಪಂಪ್ನ ಓಪನ್ ಮಾಡಿ ಈ ಒಂದು ಪೈಪ್ ಕನೆಕ್ಟ್ ಮಾಡೋ ಜಾಗನ ಅರ್ಧ ಕಟ್ ಮಾಡಿ ಅಲ್ಲಿಗೆ ನಾನು ಪೈಪ್ನ ಕನೆಕ್ಟ್ ಮಾಡ್ತೀನಿ ಗೈಸ್, ಓಕೆನಾ. ಸೊ ದಟ್ ಆಗ ಈ ಒಂದು ಏರ್ ಪಂಪು ಪರ್ಫೆಕ್ಟಾಗಿ ಕೆಲಸನ ಮಾಡುತ್ತೆ. ಸೊ ಗೈಸ್, ಈ ಒಂದು ಕೆಲಸನ ಮಾಡ್ತಾ ಮಾಡ್ತಾ ನಾನು ಕೈಗೆ ಏಟ್ ಮಾಡ್ಕೊಂಡೆ ಗೈಸ್, ಆಯಿತಾ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಕೆಲಸ ಮಾಡಿದ್ರು ಫೈನಲಿ ನನಗೆ ಆ ಪೋಲಾರ್ ಪ್ಯಾರೆಟ್ನ ಉಳಿಸ್ಕೊಳಕ್ಕಾಗಲಿಲ್ಲ ಗೈಸ್. ಅದು ಸತ್ತೋಯ್ತು ಗೈಸ್, ಓಕೆನಾ. ಸೊ ಸ್ಯಾಡ್ ಡೇ ಗೈಸ್.